ಕಾಂತಿ. ಸ್ಟೇಷನ್ ಹತ್ರ ಕಾಂತಿ ಗಂಗಾ ಇದ್ರು. ಗೊತ್ತಿತ್ತು ಹೀಗೆ ಏನೋ ಆಗುತ್ತೆ ಅಂತ, ಅದಕ್ಕೆ ನಿನ್ನ ಆಸ್ಪತ್ರೆಗೆ ಹೋಗು ಅಂತ ಹೇಳಿದ್ದು. ಸರಿ, ಸ್ಟೇಷನ್ ಅಲ್ಲಿ ಏನಾಯ್ತು? ಗಂಗಾ ಸ್ವಲ್ಪ ಏನೋ ಜೋರಾಗಿ ಮಾತಾಡ್ತಾ ಇದ್ದಂಗಿತ್ತು. ಕಾಂತಿ ಸುಮ್ಮನೆ ಇದ್ಲು. ಆಮೇಲೆ ಇಬ್ರು ಒಳಗಡೆ ಹೋದ್ರು. ಒಳಗಡೆ ಏನು ಮಾತುಕತೆ ಆಯ್ತು ಅಂತ ಗೊತ್ತಿಲ್ಲ. ಇನ್ಸ್ಪೆಕ್ಟರ್ ಜೊತೆ ಇಬ್ರು ಬಂದ್ರು, ಜೀಪಲ್ಲಿ ಕೂತ್ಕೊಂಡ್ರು, ಹೋದ್ರು. ಎಲ್ಲಿಗೆ? ಅವ್ರು ನಾನು ಹಿಂಬಾಲಿಸ್ಲಿಲ್ಲಮ್ಮ. ಹೋಗ್ಬೇಕು ತಾನೆ. ಕಾಂತಿ ಸತ್ಯನ ನೋಡಕ್ ಬಂದು ಒಳ್ಳೆ ಕೆಲಸ ಮಾಡಿದ್ದಾಳೆ. ಇದನ್ನಿಟ್ಕೊಂಡು ಮಂಜುನಾಥನ್ ಮನಸ್ಸು ಕೆಡಿಸ್ಬೇಕು. ಅವನ ಮನಸ್ಸಿನಿಂದ ಪೂರ್ತಿಯಾಗಿ ಅವಳು ಮರೆಯಾಗೋ ಹಾಗೆ ಮಾಡಬೇಕು. ಸತ್ಯ ಎಂಥವ್ರು ಅಂತ ನಂಗೆ ಗೊತ್ತು. ಒಂದು ಗಲಾಟೆ ಮಾಡ್ಕೊಂಡವರಲ್ಲ, ಒಬ್ಬರ ಹತ್ರ ವೇಷ ಕಟ್ಕೊಂಡವರಲ್ಲ. ಎನಿವೆ, ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಮುಂದಿನ ನಾನು ನೋಡ್ಕೋತೀನಿ. ಅದೆಲ್ಲ ಏನು ಬೇಡಿ. ಹೊಡೆದವ್ರಿಗೆ ಶಿಕ್ಷೆ ಆಗಿಬಿಟ್ರೆ ನನ್ನ ಮಗ ಸರಿ ಹೋಗ್ತಾನ ಹೇಳಿ? ಹಾಗಂತ ಅಪರಾಧಿಗಳನ್ನ ಸುಮ್ಮನೆ ಬಿಡಕ್ಕಾಗುತ್ತಾ? ಎಲ್ಲರೂ ನಿಮ್ಮ ಥರಾನೇ ಹೇಳಿದರೆ ನಾವು ಕೆಲಸ ಕಳ್ಕೋಬೇಕಾಗುತ್ತೆ. ಅದೆಲ್ಲ ಆಗೋಲ್ಲ. ಯಾರಮ್ಮ ಅವನು? ಪುಟ್ಟಣ್ಣ. ಅವನ್ನ ಒಳಗೆ ಹಾಕಿ ಮೂಳೆ ಮುರಿದ್ರೇ ನನ್ನ ಮನಸ್ಸಿಗೆ ಸಮಾಧಾನ. ಆ ಮನುಷ್ಯಂಗೆ ಒಂಚೂರಾದ್ರೂ ಪಾಪ ಪ್ರಜ್ಞೆ, ಪಶ್ಚಾತ್ತಾಪ ಅನ್ನೋದು ಇದ್ದಿದ್ರೆ ಸತ್ಯ ಈ ಪರಿಸ್ಥಿತಿಲಿ ಇರಬೇಕಾದ್ರೆ ನೋಡಕ್ ಬರ್ದೇ ಇರ್ತಾ ಇದ್ನ? ನೀವೇ ಯೋಚನೆ ಮಾಡಿ ಅಮ್ಮ. ಅಂಥ ಮನುಷ್ಯನ ಕ್ಷಮಿಸೋದ್ರಲ್ಲಿ ಅರ್ಥ ಇದೆಯಾ? ಇರಿ, ಯಾವುದಕ್ಕೂ ನಾನೊಂದ್ಸಾರಿ ಡಾಕ್ಟರ್ ಹತ್ರ ಮಾತಾಡಿ ಬರ್ತೇನೆ. ಕಾಂತಿ ನೀನ್ ಅನ್ಕೊಂಡಷ್ಟು ಒಳ್ಳೆ ಹುಡುಗಿ ಅಲ್ಲ ಕಣ. ಅವಳು ಏನು ಅಂತ ನನಗ್ ಚೆನ್ನಾಗಿ ಗೊತ್ತು. ಈಗ ಕಾಂತಿ ಎಲ್ಲಿದ್ದಾಳೆ ಅಂತ ಗೊತ್ತಾ? ತವ್ರ ಮನೇಲಿದ್ದಾಳೆ. ಹಾಗಂತ ನೀನ್ ತಿಳ್ಕೊಂಡಿದ್ಯಾ? ಆದ್ರೆ ಅವಳು ಇಲ್ಲೇ ನಮ್ಮೂರಿನ ಆಸ್ಪತ್ರೆಯಲ್ಲಿದ್ದಾಳೆ, ಸತ್ಯನ್ ಜೊತೆ. ಗೊತ್ತಾ? ಸತ್ಯ ಆಸ್ಪತ್ರೆಯಲ್ಲಿದ್ದಾನ? ಏನೋ ಮೈ ಹುಷಾರಿಲ್ಲ ಅಂತ ಇವನು ಆಸ್ಪತ್ರೆಗೆ ಹೋಗಿದ್ದಾನೆ. ಇವಳು ಸುದ್ದಿ ಕೇಳಿ ಓಡಾಡ್ ಬಂದು 2 ದಿನದಿಂದ ಅಲ್ಲೇ ಇದ್ದಾಳಂತೆ. ಯಾವ ಆಸ್ಪತ್ರೆಯಲ್ಲಿ? ಅಲ್ಲೇನ್ ಮಾಡ್ತಿದ್ದಾಳಂತೆ? ಯಾರಿಗ್ ಗೊತ್ತು? ನಮ್ಮೂರಲ್ಲಿರೋದು ಒಂದೇ ಆಸ್ಪತ್ರೆ. ಯಾಕೆ, ಅಲ್ಲಿಗೂ ಹೋಗಿ ಅವ್ನು ನೋಡ್ಬೇಕೇನು? ಸುಮ್ಮನೆ ಕೇಳ್ದೆಮ್ಮ. ಸರಿ ಸರಿ, ಆದಷ್ಟು ಬೇಗ ನಿನ್ನ ನಿರ್ಧಾರ ಹೇಳು, ನನಗ್ ಕಾಯಕ್ಕಾಗೋದಿಲ್ಲ. ರೀ, ನಾನು ಕಾಂತಿ ಗಿರ್ಜಕ್ಕನ್ ಮನೆಯಿಂದ ಬರಬೇಕಾದ್ರೆ ದಾರಿಲಿ ಯಾರೋ ಸಿಕ್ಕಿದ್ರು. ಸತ್ಯ ಅವ್ರಿಗೆ ಪುಟ್ಟಣ್ಣ ಅವ್ರು ಹೊಡೆದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಕಾಂತಿ ಸತ್ಯ ಅವ್ರನ್ನ ನೋಡ್ಕೊಂಡು ಬರೋಣ ಅಂದ್ಲು ರೀ. ಇಬ್ರು ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಅದನ್ನಾದ್ರೂ ಫೋನ್ ಮಾಡಿ ಹೇಳ್ಬೇಕು ತಾನೆ. ಇದಕ್ಕಿದ್ದಾಗೆ ನೀವಿಬ್ರು ನಾಪತ್ತೆ ಆಗ್ಬಿಟ್ರೆ ನಾವ್ ಏನ್ ತಿಳ್ಕೊಬೇಕು ಹೇಳೋ? ಯಾಕ್ರಿ ಹೀಗಾಡ್ತಾ ಇದ್ದೀರಾ? ಬೇಗ ಬಂದ್ಬಿಡ್ತೀವಿ ಬಿಡಿ. ನೇತ್ರ, ನೀನ್ ಆರೋಗ್ಯ ಬೇರೆ ಸರಿ ಇಲ್ಲ. ಡಾಕ್ಟ್ರು ರೆಸ್ಟ್ ತಗೋಬೇಕು ಅಂತ ಹೇಳಿದ್ದಾರೆ. ನೀನ್ ಹೀಗೆಲ್ಲ ಸುತ್ತಾಡ್ತಾ ಇದ್ರೆ ಹೇಗೆ ಹೇಳು? ನಾವೆಲ್ಲ ಮನೇಲಿ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ಸರಿ ಸರಿ, ಬೇಗ ಮನೆಗೆ ಬಾ. ರೀ, ಅದು ಕಾಂತಿ ಅವರೇ, ಸತ್ಯ ಅವ್ರ ಪ್ರಜ್ಞೆ ಬಂದಿದೆ, ನೀವು ಹೋಗಿ ನೋಡ್ಬೋದು. ಅದಕ್ಕೆ ಬನ್ನಿ ಹೋಗೋಣ. ಕಾಂತಿ, ನೀನು ಹೋಗಿರು, ನಾನು ಇವ್ರಿಗೆ ಹೇಳ್ಬಿಟ್ಟು ಬರ್ತೀನಿ. ಗಂಗನ್ನ ಮನೆ ಬಿಟ್ಟು ಹೋಗು ಅಂತ ಕೂತಿದ್ದೆ. ಮನೆ ಬಿಟ್ಟು ಹೋಗು ಅಂದ್ರೆ ಪಾಪ ಅವಳು ತಾನೇ ಎಲ್ಲಿಗೆ ಹೋಗ್ತಾಳೆ? ಅವಳನ್ನ ನೋಡ್ಕೊಳಕ್ ಯಾರಿದ್ದಾರೆ? ನಾನು ಅಲ್ಲೇ ಇದ್ದೆ. ನನಗೆ ತುಂಬಾ ಕೋಪ ಬಂದು ಜಗಳ ಆಡಿದೆ. ಮಾತಿನ ಮಧ್ಯದಲ್ಲಿ ಪುಟ್ಟಣ್ಣ ತುಂಬಾ ಕೆಟ್ಟದಾಗಿ ಮಾತಾಡಿದೆ. ನಾನು ತಾಳ್ಮೆ ಕಳ್ಕೊಂಡೆ. ಎಷ್ಟೇ ಸಿಟ್ಟು ಬಂದರೂ ಮನಸ್ಸಿನ ಮೇಲೆ ನೀವು ಹತೋಟಿ ಕಳ್ಕೊಳ್ಳಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಏನ್ ಮಾಡ್ಲಿ ಕಾಂತಿ, ಸಿಕ್ಕಾಪಟ್ಟೆ ಕೋಪ ಬರೋ ತರ ಮಾತಾಡ್ದ ಪುಟ್ಟಣ್ಣ. ನಿನಗೆ ಸಮಾಜ ಸುಧಾರಣೆ ಮಾಡೋದಕ್ಕೆ ಅಷ್ಟೊಂದು ಆಸೆ ಇದ್ರೆ ನಿಮ್ಮ ಅಮ್ಮನಿಗೆ ಇನ್ನೊಂದು ಮದುವೆ ಮಾಡು ಅಂದ. ನನಗೂ ಎಲ್ಲಿತ್ತೋ ಕೋಪ, ಅವನ ಮೇಲೆ ಕೈ ಮಾಡಿದೆ. ರೀತಿ ನಂದೇ ತಪ್ಪು. ವಿವೇಕ ಕಳ್ಕೋಬಾರ್ದಿತ್ತು. ತಪ್ಪು ಮಾಡ ಏನಾಗ್ತಾ ಇದೆ? ಏನಾಗ್ತಾ ಇದೆ ಸತ್ಯ?